ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ಬರ್ತಾ ಇರುವಂತಹ ಮುಂದಿನ ಕಂಟೆಸ್ಟೆಂಟ್ ನಮ್ಮ ಉತ್ತರ ಕರ್ನಾಟಕದ ಕಾರಟಗಿಯ ದ್ಯಾಮೇಶ. ತಾಳಕ್ಕೆ ಸ್ವರ ಜೋಡಿಸಿ ಮೇಳಕ್ಕೆ ಶ್ರುತಿ ಸೇರಿಸಿ. ಎದ್ದೇಳು, ಎಲ್ಲರ ಮುಂದೆ ಹಂಗೆ ಕಾಲಕ್ಕೆ ಬೀಳ್ಬೇಡ ಕಡು. ನನ್ನ ಆಶೀರ್ವಾದ ನಿನಗೆ ಯಾವಾಗ್ಲೂ ಇರುತ್ತೆ. ಯಾಕೋ ದ್ಯಾಮೇಶ ಅಳ್ತಾ ಇದ್ಯಾ, ಏನಾಯ್ತು? ನಿಮ್ಮ ಆಶೀರ್ವಾದ ಯಾವಾಗ್ಲೂ ನನ್ನ ಮೇಲೆ ಇರ್ಲಿ ಅಂದ್ರಲ್ಲಕ್ಕ, ಅದಕ್ಕೆ ಅಳು ಬಂತು. ಆಯ್ತು ಬಿಡ, ಸಾರಿ ಕಣ ಬಾಯ್ಲಿ ಇನ್ನು ಮೇಲೆ ಹಂಗೆಲ್ಲ ಅಳಬಾರ್ದು ಆಯ್ತಾ? ಹಾ, ಹೇಗಿದ್ಯಾ ದ್ಯಾಮೇಶ? ಹೇಗಿದ್ಯಾ ಅಂತ ಕೇಳೋದು ನಿನ್ ಬಾಯಿ ಮಧ್ಯೆ ಹೇಗಿದ್ಯಾ ಅಂತ ಕೇಳೋದು ತಪ್ಪೇನೋ? ಅದಕ್ಕೂ ಅಳ್ತಿಯಲ್ಲೋ. ಹೆಂಗಿದಿರಿ ಅಂತ ಕೇಳಿದ್ರಲ್ಲಕ್ಕ, ಅದಕ್ಕೆ ಅಳು ಬಂತು. ಬಾಯ್ ದ್ಯಾಮೇಶ ಮಾತಿತ್ತಿದ್ರೆ ಅಳ್ತಾನೆ. ಬಾಯ್ಲೆ ಸಮಾಧಾನ ಮಾಡ್ಕೊ. ನೋಡು, ನಾನು ಇವಾಗ ಹೇಳ್ತಾ ಇದ್ದೀನಿ, ಇನ್ನು ಮೇಲೆ ನೀನ್ ಯಾವತ್ತೂ ಅಳಬಾರದು. ಯಾರೋ ಇವನು. ದ್ಯಾಮೇಶ ಅಳ್ಬೇಡ ಅಂತ ಹೇಳಿದ್ರು ಅಳ್ತೀಯಾ, ಒಳ್ಳೇದಾಗ್ಲಿ ಅಂತ ಹೇಳಿದ್ರು ಅಳ್ತೀಯಾ, ಯಾಕೋ? ನನಗೆ ಯಾರು ಇವತ್ತವರೆಗೂ ಅಳಬೇಡ ಅಂತ ಹೇಳಿರ್ಲಿಲ್ಲ. ನನ್ನ ಅಮ್ಮ ಅನ್ಕೊಂಡು ಬನ್ನಿ ಮೇಡಮ್, ದಯವಿಟ್ಟು ಅಳ್ಬೇಡ ಕಣೋ, ಅವ್ರಿಗೂ ಅಳು ಬರುತ್ತೆ. ದ್ಯಾಮೇಶ, ನೀನ್ ಹತ್ರ ಅವ್ರಿಗೂ ಅಳು ಬರುತ್ತೆ ಕಣೋ. ಮೇಡಮ್ ಅವ್ನ ಪರ್ಫಾರ್ಮೆನ್ಸ್ ಮುಗಿದ್ಮೇಲೆ ನಾನೇ ನಿಮ್ನ ಕರಿತೀನಿ ಮೇಡಮ್, ಕೂತಿರಿ ಅಲ್ಲಿವರೆಗೂ. ಥ್ಯಾಂಕ್ ಯು ದ್ಯಾಮೇಶ. ನೋಡು, ಈಗ ನಿನ್ ತಾಯಿನೂ ಬಂದಾಯ್ತು, ದಯವಿಟ್ಟು ಅಳದನ್ನ ನಿಲ್ಲಿಸ್ಬಿಟ್ಟು ಇವಾಗ ನೀನ್ ಹಾಡು ಹೇಳ್ಬೇಕು, ಗೊತ್ತಾಯ್ತಾ? ರೆಡಿನಾ? ಹಾ, ಜೋಶಲ್ಲಿ ಹೇಳು ರೆಡಿ ಅಂತ. ಬರ್ಲಿ ಜೋರದ ಚಪ್ಪಾಳೆ. ಬರ್ಲಿ ನಮ್ಮ ದ್ಯಾಮೇಶಂಗೆ ದೊಡ್ಡ ಚಪ್ಪಾಳೆ. ಈ ಅನಿತಾ ತಂದೆಲ್ಲ ಯಾರು ಅದು? ದ್ಯಾಮೇಶ ಬಾಯ್, ನಾನು ಏನ್ ಕೇಳಬಾರ್ದು ಕೇಳ್ದೆ, ಅನಿತಾ ಯಾರು ಅಂತ ಕೇಳ್ದೆ ಅಷ್ಟೇ. ನನಗೆ ಈ ಅನಿತಾ ಯಾರು ಅಂತ ಗೊತ್ತಿಲ್ಲ. ಮೇಡಮ್, ಈಗಾಗ್ಲೇ ನನಗೆ ನಿಮ್ ಫೀಲಿಂಗ್ ನನಗೆ ಅರ್ಥ ಆಗುತ್ತೆ ಮೇಡಮ್. ತಾಯಿ ಹೃದಯ ಎಷ್ಟು ಮಿಡಿಯತ್ತೆ. ನಿಮ್ಮ ಮಗ ಚೆನ್ನಾಗಿ ಹಾಡದ್ನಾ? ಖುಷಿ ಆಯ್ತಾ? ಕಮೆಂಟ್ಸ್ ಕೇಳ್ಬಿಡೋಣ ಮೇಡಮ್, ನೀವು ಕೂತೀರಿ. ಓಕೆ, ಥ್ಯಾಂಕ್ ಯು ಮೇಡಮ್. ಈಗ ಜಡ್ಜಸ್ ಹತ್ರ ಕಮೆಂಟ್ಸ್ ಏನು ಅಂತ ಕೇಳೋಣ. VP ಸರ್, ನಮ್ಮ ದ್ಯಾಮೇಶನ ಪರ್ಫಾರ್ಮೆನ್ಸ್ ಹೇಗಿತ್ತು? ಓಹೋ ದ್ಯಾಮೇಶ ಸಕ್ಕದ ಆಡ್ದೆ ಕಣಪ್ಪ. ಥ್ಯಾಂಕ್ ಯು ಮೇಡಮ್. ಅಲ್ಲ ಕಣೋ, ನಿನ್ನ ಆ ತಾಯಿ ಫೀಲಿಂಗ್ಸ್. ಮೇಡಮ್ ಪ್ಲೀಸ್ ಮೇಡಮ್, ದಯವಿಟ್ಟು ಕಮೆಂಟ್ಸ್ ಒಂದು ಮುಗ್ದೋಗ್ಬಿಡ್ಲಿ ಮೇಡಮ್. ನೀವು ಎತ್ಕೊಂಡು ಹೊಟ್ಟೋಗಿ ಮೇಡಮ್ ನಿಮ್ಮ ಮಗನ ಮನೆಗೆ, ನಿಮ್ ಕೈ ಮುಗಿತೀನಿ ಮೇಡಮ್, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. VP ಸರ್ ಏನೋ ಹೇಳ್ತಾ ಇದ್ರಿ. ಇಲ್ಲಮ್ಮ, ನನ್ನ ಮುಗೀತು. ಜನ್ಯಾಜಿ ಒಂದ್ ನಿಮಿಷ, ಎಮೋಷನಲ್ ಆಗಿದ್ದಾರೆ ಸರ್. ಯಾಕೆ? ನೋಡಿ ಇವ್ರೆ, ಜೀವನದಲ್ಲಿ ಕೆಲವೊಮ್ಮೆ ತುಂಬ ನೋವಿರುತ್ತೆ, ಅವಾಗ ನಾವು ಬಂದು ಸಮಾಧಾನ ಮಾಡಬೇಕು. ನೋಡಿ, ಜೀವನದಲ್ಲಿ ಯಾವಾಗಲೂ ನಾವು ಈ ಟೀಸರ್ ಒಂದು ನೋಡಿ. ಥ್ಯಾಂಕ್
ಯು ಸೋ ಮಚ್. ನೋಡ್ದ್ಯಾ ದ್ಯಾಮೇಶ, ಈಗ ನಮ್ ಜನ್ಯಾಜಿನೂ ಕಮೆಂಟ್ ಕೊಟ್ರು. ಗುರುಗಳನ್ನ ಕೇಳ್ಬಿಡೋಣ. ಗುರುಗಳೇ, ಹೇಗನಿಸ್ತು ನಿಮಗೆ? ದ್ಯಾಮೇಶ ತುಂಬಾ ಚೆನ್ನಾಗಿ ಹಾಡು ಹೇಳ್ದೆ, ಎಲ್ಲರ ಮನಸ್ಸನ್ನು ಮುಟ್ಟುಬಿಟ್ಟೆ, ಅಷ್ಟು ಎಮೋಷನಲ್ ಆಗಿತ್ತು ನಿನ್ನ ಪರ್ಫಾರ್ಮೆನ್ಸು. ಥ್ಯಾಂಕ್ ಯು ಸೋ ಮಚ್. ಹೋಗಿ ಕುತ್ಕೋ, ಓಕೆನಾ? ನೆಕ್ಸ್ಟ್ ವಾರ ಇನ್ನು ಚೆನ್ನಾಗಿ ಹಾಡ್ಬೇಕು, ಅಳ್ಬಾರ್ದು ಮಾತಕ್ಕೆ ಮುಂಚೆ. ಸರಿ, ಹೋಗಿ ಕುತ್ಕೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.